ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದಲೇ ಸ್ಪರ್ಧೆ ಮಾಡುವೆ ಅಂತ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಮಾಜಿ ಮುಖ್ಯಮಂತ್ರಿಯೊಬ್ಬರ ಕ್ಷೇತ್ರ ಆಯ್ಕೆಯ ಗೊಂದಲಕ್ಕೆ ತೆರೆ ಬಿದ್ದಿದೆ. ಈ ಮೂಲಕ ಆ ಭಾಗದ ಹಿರಿಯ ಕಾಂಗ್ರೆಸ್ ಮುಖಂಡ ಕೆಎಚ್ ಮುನಿಯಪ್ಪ ಅವರ ಮನವೊಲಿಸುವಲ್ಲೂ ಕೂಡ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ನಾನು ಕೋಲಾರದಿಂದ ಸ್ಪರ್ಧೆ ಮಾಡುವುದಿಲ್ಲ ಎಂದು ಕೆಲವರು ಅಪಪ್ರಚಾರ ಮಾಡಿದ್ರು. ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಇಲ್ಲ ಅಂತ ಟೀಕಿಸಿದ್ರು. ಆದರೆ ನನಗೆ ವರುಣ, ಬಾದಾಮಿ, ಕೋಲಾರ ಜನರು ಕರೀತಾ ಇದ್ರು. ಈಗ ನಾನು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೇನೆ. ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಶಾಸಕನಾಗಿದ್ದೆ, 5 ಬಾರಿ ಗೆದ್ದಿದ್ದೆ. 2 ಬಾರಿ ವರ್ಣಾ ಕ್ಷೇತ್ರದಿಂದ ಗೆದ್ದಿದ್ದೆ. ಒಮ್ಮೆ ಬಾದಾಮಿ ಕ್ಷೇತ್ರದಿಂದ ಗೆದ್ದಿದ್ದೀನಿ. ಕೆಲವು ದಿನಗಳ ಹಿಂದೆ ಕೋಲಾರಕ್ಕೆ ಬಂದಿದ್ದೆ. ಕೋಲಾರಕ್ಕೆ ಬಂದು ಕೆಲವು ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಅಲ್ಲಿ ಹೋಗಿ ಭೇಟಿ ಮಾಡಿ, ಅಲ್ಲಿರ್ತಕ್ಕಂಥ ಗುರುಗಳಿಗೆ ಭೇಟಿ ಮಾಡಿ ಅವ್ರಿಗೆಲ್ರಿಗೂ ಕೂಡ ನಮಸ್ಕಾರ ಹೇಳಿ ಕೆಲವು ಊರುಗಳಿಗೂ ಕೂಡ ಹೋಗಿದ್ದೆ. ನಾನು ಎಲ್ಲ ಕಡೆ ನೀವು ಬರಬೇಕು, ಕೋಲಾರ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ. ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಪಕ್ಷಕ್ಕೆ ಹಾಗೂ ಜನರಿಗೆ ಕಳೆದ 15 ವರ್ಷದಿಂದ ಸಿದ್ದರಾಮಯ್ಯ ಕೈಕೊಟ್ಟಿದ್ದಾರೆ ಅಂತ ಸಚಿವ ಸುನೀಲ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ಉಪಮುಖ್ಯಮಂತ್ರಿ ಮಾಡಿರುವಂತ ಜೆಡಿಎಸ್ ಪಕ್ಷಕ್ಕೂ ಕೈಕೊಟ್ರು. ವರ್ಣಾ ಕ್ಷೇತ್ರ ಜನ ಪಾರಂಪರಿಕವಾಗಿ ಗೆಲ್ಲಿಸ್ತಾ ಇದ್ರು. ಅವರಿಗೂ ಕೂಡ 2013ರಲ್ಲಿ ಕೈಕೊಟ್ರು. ಬಾದಾಮಿ ಕ್ಷೇತ್ರದಲ್ಲೂ ಕೂಡ ಮತದಾರರಿಗೆ ಕೈಕೊಟ್ರು. ಇದೀಗ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಕೋಲಾರದ ಜನರು ಕೈ ಕೊಡಬೇಕು ಅಂತ ಹೇಳಿದ್ರು. ಕೋಲಾರಕ್ಕೆ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೋಲಾರದ ಜನ ಅವರಿಗೆ ಕೈ ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಪ್ರತಿ ಬಾರಿಯೂ ಕ್ಷೇತ್ರಗಳನ್ನು ಬದಲಾಯಿಸ್ತಾ ಜನರಿಂದ ತಿರಸ್ಕೃತರಾಗಿರುವಂಥ, ಜನರಿಂದ ದೂರ ಆಗಿರುವಂಥ ಸಿದ್ದರಾಮಯ್ಯ ಇವತ್ತು ಹೊಸ ಪ್ರಯೋಗಕ್ಕೆ ಕೋಲಾರಕ್ಕೆ ಹೋಗ್ತಾ ಇದ್ದಾರೆ. ಖಂಡಿತ ಇದರಲ್ಲಿ ಯಶಸ್ಸನ್ನು ಗಳಿಸೋದಿಲ್ಲ. ಕೋಲಾರದಿಂದಲೇ ಸ್ಪರ್ಧೆ ಮಾಡೋದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಹಿನ್ನೆಲೆಯಲ್ಲಿ ನ್ಯೂಸ್ 18ಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ವರ್ತೂರು ಪ್ರಕಾಶ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಸ್ಪರ್ಧೆ ಸ್ವಾಗತ ಮಾಡ್ತೇನೆ. ಕೋಲಾರದಲ್ಲಿ ಜನರು ಅಭಿವೃದ್ಧಿ ಆಧಾರದಲ್ಲಿ ಮತ ನೀಡೋದು. ಚಾಮುಂಡೇಶ್ವರಿಯಲ್ಲಿ ಸೋಲು, ಬಾದಾಮಿಯಲ್ಲಿ ಕಡಿಮೆ ಅಂತರದ ಗೆಲುವು ಸಾಧಿಸಿದ್ದು ಯಾರೂ ಮರ್ತಿಲ್ಲ. ಕೋಲಾರ ವಿಧಾನಸಭಾ ಕ್ಷೇತ್ರದ ವಿಚಾರ ಇನ್ನೂ ಅವರಿಗೆ ಗೊತ್ತಿಲ್ಲ. ಗ್ರೌಂಡ್ ರಿಯಾಲಿಟಿ ಇಲ್ಲದೆ ಯಾರದ್ದೋ ಮಾತನ್ನ ಕೇಳಿ ಸ್ಪರ್ಧೆಗೆ ಒಪ್ಪಿದ್ದಾರೆ. ಆದರೆ ಕೋಲಾರದಲ್ಲಿ ನಮ್ಮ ಪ್ರಚಾರಕ್ಕೆ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ನನ್ನ ಗೆಲುವು ನಿಶ್ಚಿತ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸ್ಪರ್ಧೆ ವಿರುದ್ಧ ಮುಂದಿನ ರೂಪುರೇಷೆಯನ್ನ ಬಿಜೆಪಿ ಪಕ್ಷದ ಕೋರ್ ಕಮಿಟಿಯಲ್ಲಿ ಚರ್ಚಿಸ್ತೇನೆ ಅಂತ ಕೋಲಾರದ ನಿವಾಸದಲ್ಲಿ ವರ್ತೂರು ಪ್ರಕಾಶ್ ಹೇಳಿದರು. ಸಮಾಜದ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಕ್ಷೇತ್ರದ ಅಭಿವೃದ್ಧಿ ಅದು ಆಧಾರದ ಮೇಲೆ ಮತ ಕೊಡ್ತಕ್ಕಂಥದ್ದು ಜನ. ಕಳೆದ 10 ವರ್ಷಗಳಲ್ಲಿ ನಾನು ಮಾಡಿರ್ತಕ್ಕಂಥ ಸೇವೆ, ಸಿದ್ದರಾಮಯ್ಯನವರು ಚಾಮುಂಡಿ ಕ್ಷೇತ್ರದಲ್ಲಿ ಪಡೆದಂಥ ಮತಗಳು ಎಷ್ಟು ಅಂತರದಲ್ಲಿ ಸೋತರು, ಬಾದಾಮಿ ಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಎಷ್ಟು ಮತಗಳ ಅಂತರದಲ್ಲಿ ಗೆದ್ದರು, ಎಲ್ಲ ಕೂಡ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಯಾರ್ದೋ ಮಾತು ಕೇಳಿ ಸ್ಪರ್ಧೆ ಮಾಡಿದ್ದಾರೆ. ಜನರು ಇದಕ್ಕೆ ತಕ್ಕವಾದ ಉತ್ತರನ ಕೊಡ್ತಾರೆ. ನಮ್ಮ ಸಮಾಜದ ಇನ್ನು ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೂ ಮುನ್ನ ಹೈಕಮಾಂಡ್ ಸಿದ್ದು ಸ್ಪರ್ಧೆ ಬಗ್ಗೆ ಮೊದಲು ನಿರ್ಧರಿಸಲಿ ಅಂತ ಹೇಳಿದ್ರು. ನಿಮ್ಗೆ ಇಷ್ಟೇ ಹೇಳೋದು, ಒಂದು ಸಿಸ್ಟಮ್ ಇದೆ. ಪ್ರದೇಶ್ ಎಲೆಕ್ಷನ್ ಕಮಿಟಿ, ಸ್ಕ್ರೀನಿಂಗ್ ಕಮಿಟಿ ಮತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಇವೆಲ್ಲವೂ ಕೂಡ ಒಂದು ಪ್ರೋಸೆಸ್ ಅಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಬಹುದು, ಸಿಎಲ್ಪಿ ನಾಯಕರಾಗಬಹುದು. ಈ ಪ್ರೋಸೆಸ್ ಮುಖಾಂತರನೇ ಆಯ್ಕೆ ಆಗಬೇಕು. ನೀವು ಆಯ್ಕೆ ಆಗಿ ಇಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ನಿಮಗೆ ಕೆಲಸ ಮಾಡ್ತೀವಿ. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಕೊನೆಗೂ ಸಿದ್ದರಾಮಯ್ಯ ಒಂದು ಕ್ಷೇತ್ರದಲ್ಲಿ ನಿಲ್ಲೋದಾಗಿ ಘೋಷಣೆ ಮಾಡಿದ್ದಾರೆ. ಒಬ್ಬ ಮಾಜಿ ಸಿಎಂ ಬಗ್ಗೆ ಬಿಜೆಪಿಯವರು ಮಾತನಾಡುವಂಥದ್ದು ಈಗ ತಪ್ಪುತ್ತೆ ಅಂತ ಹೇಳಿದ್ರು. ಸಾಫ್ಟ್ ಕಾರ್ನರ್ ಆಗಿ ಮಾತನಾಡಿದ್ದಾರೆ ಎಚ್ಡಿಕೆ. ಇನ್ನು ನಮ್ಮ ಅಭ್ಯರ್ಥಿ ಕೂಡ ಕೋಲಾರದಲ್ಲಿ ಸ್ಪರ್ಧಿಸ್ತಾರೆ. ರಾಜ್ಯದಲ್ಲಿ 123 ಸೀಟ್ ಗೆಲ್ಲುವಂತ ಗುರಿ ಕೋಲಾರದಿಂದಲೇ ಆರಂಭ ಮಾಡ್ತೇವೆ ಅಂತ ಎಚ್ಡಿಕೆ ಹೇಳಿದ್ರು. ನನಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ. ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅದು ಅವ್ರು ಬಿಜೆಪಿಯವರು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಮಾತಾಡ್ಕೊಳ್ಳಿ. ಅವೆಲ್ಲ ನಿಜ ಯಾರ್ಯಾರ ಕನಸು ಏನೇನು ಅಂತ ಹೇಳಿ ನನಗೆ ರಾಜ್ಯದ ಜನತೆಯ ಕನಸಿದೆಯಲ್ಲ, ಅವ್ರ ಕನಸಿದ್ರೆ ನೆನಸು ಮಾಡೋಕ್ಕಾಗುತ್ತಂತ ನೋಡ್ತೀನಿ.
ಇನ್ನು ಸಿದ್ದು ನಿಜ ಕನಸು ಪುಸ್ತಕ ಬಿಡುಗಡೆಗೆ ಕೋರ್ಟ್ ತಡೆಯಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ನನಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಯಾರ ಕನಸು ಏನಿದೆ ಅಂತ ಬಿಜೆಪಿ ಕಾಂಗ್ರೆಸ್ ಮಾತಾಡ್ಕೊಳ್ಳಿ, ನನಗೆ ಜನರ ಕನಸನ್ನ ನನಸು ಮಾಡಬೇಕು ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರು ಈಗಲೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ರೆ ಹೈಕಮಾಂಡ್ ಅವರ ಮಾತು ಕೇಳುತ್ತೆ, ಆದರೂ ಅವರು ಬಚಾವ್ ಆಗೋಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಮೊದಲು ಚಾಮರಾಜಪೇಟೆ ಅಂದ್ರು, ಆಮೇಲೆ ರೋಣ ಅಂದ್ರು, ಈಗ ಕೋಲಾರ ಅಂತಿದ್ದಾರೆ. ಸುಧಾಕರ್ ಅವರ ನಡೆ ಮೇಲೆ ಸಿದ್ದರಾಮಯ್ಯ ಅವರ ಸೋಲು ಗೆಲುವು ನಿಂತಿದೆ ಅಂತ ಹೇಳ್ಬಿಟ್ರು. ಸುಧಾಕರ್ ಮನಸ್ಸು ಮಾಡಿದ್ರೆ ಕೋಲಾರದಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಸೋಲಿಸುವಂಥದ್ದು ಖಚಿತ ಅಂತ ಸೋಮಶೇಖರ್ ಅವರು ಸುಧಾಕರ್ ಅವರನ್ನ ಹೊಗಳಿ ಅಟ್ಟಕ್ಕೇರಿಸ್ಬಿಟ್ರು. ಸ್ಪರ್ಧೆ ಮಾಡ್ತೇನೆ, ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ, ಹೈಕಮಾಂಡ್ ಒಪ್ಪಿಗೆ ಬೇಕು ಅಂತೇಳಿ. ನೋಡಿ, ಏನೇ ಚಾಮರಾಜಪೇಟೆ ಅಂತಿದ್ರು, ಬೇರೆ ಬೇರೆ ಹೇಳ್ತಾ ಇದ್ರು, ವರ್ಣ ಅಂತಿದ್ರು, ಎಲ್ಲೂ ಒಂದು ಪರ್ಟಿಕ್ಯುಲರು ಕ್ಷೇತ್ರ ಇಲ್ಲ. ಆದರೆ ಸುಧಾಕರ್ ಮನಸ್ಸು ಮಾಡಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆನೂ ಬಿ ಜೆ ಪಿ ಮಯ ಆಗ್ತದೆ, ಕೋಲಾರ ಜಿಲ್ಲೆನೂ ಬಿ ಜೆ ಪಿ ಮಯ ಆಗ್ತದೆ. ಕೋಲಾರ ಜಿಲ್ಲೆಯಲ್ಲಿ 100ಕ್ಕೆ 100 ಸಿದ್ದರಾಮಯ್ಯನವರು ಸೋಲ್ತಕ್ಕಂಥ ಎಲ್ಲ ಕೂಡ ಮುನ್ಸೂಚನೆ ಇದೆ. ಅದಕ್ಕೆ ಅವರು ಹೈಕಮಾಂಡ್ ಮೇಲೆ ಹಾಕಿದ್ದಾರೆ, ಇಲ್ಲೇ ನಿಲ್ತೀನಿ, ಹೈಕಮಾಂಡ್ ಒಪ್ಪಿಗೆ ಬೇಕು ಅಂತ. ಸಿದ್ದರಾಮಯ್ಯ ಇಸ್ ಹೈಕಮಾಂಡ್ ನಾವು ಇನ್ ಕರ್ನಾಟಕದಲ್ಲಿ ಅಲ್ವಾ. ಅವರು ಅಲ್ಲಿಗೆ ತೋರಿಸ್ತಿದ್ದಾರೆ. ಯಾವ್ದಕ್ಕೆ ತೋರಿಸ್ತಿದ್ದಾರೆ ಅಂದರೆ, ಈ ಸುಧಾಕರ್ ಏನು ರಿಯಾಕ್ಷನ್ ಮಾಡ್ತಾರೆ, ಇವ್ರೇನು ಭಾರಿ ನೆಗೆಟಿವ್ ಆಗಿ ಮಾಡ್ತಾರಾ, ಇಲ್ಲದ್ರೆ ಸಿದ್ದರಾಮಯ್ಯ ಅವ್ರ ಪಾಡ್ಗೆ ಅವ್ರು ನಿಂತ್ಕೊಳ್ಳಿ, ನಮ್ಮ ಪಾಡ್ ನಾವು ಅಂತಾರ, ಇಲ್ಲ ಇವರೇನಾದ್ರು ಮೂಲಕ್ಕೆ ಕೈ ಹಾಕ್ತಾರೆ ಅಂತಕ್ಕಂಥದ್ದು ಅವ್ರಿಗೆಲ್ಲೋ ಒಂದು ಕಡೆ ಕಾಡ್ತದೆ. ಸ್ಯಾಂಟ್ರೋ ರವಿ ವಿರುದ್ಧ ಐಟಿ, ಇಡಿ ಹಾಗೂ ಸಿಬಿಐಗೆ ದೂರನ್ನು ನೀಡಲಾಗಿದೆ. ಬೆಂಗಳೂರಲ್ಲಿ ಒಡನಾಡಿ ಸಂಸ್ಥೆ ದೂರು ದಾಖಲಿಸಿದೆ. ಒಡನಾಡಿ ಸಂಸ್ಥೆಯ ಪರಶು ಹಾಗೂ ಸ್ಟ್ಯಾನ್ಲಿ ದೂರನ್ನು ದಾಖಲಿಸಿದ್ದಾರೆ. ಸ್ಯಾಂಟ್ರೋ ರವಿ ಒಬ್ಬ ಗೂಂಡಾ ಆಕ್ಟ್ಗೆ ಒಳಗಾಗಿದ್ದಂಥ ವ್ಯಕ್ತಿ. ಹೆಣ್ಣು ಮಕ್ಕಳನ್ನ ಅಕ್ರಮವಾಗಿ ಬಳಸಿಕೊಂಡು ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದಾನೆ. ಅಲ್ಲದೆ ಹಣ, ಐಷಾರಾಮಿ ಜೀವನದ ಆಸೆಯನ್ನ ತೋರಿಸಿ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ದೂಡ್ತಾ ಇದ್ದಾನೆ. ಸ್ಯಾಂಟ್ರೋ ರವಿ ಯಾವುದೇ ನಿರ್ದಿಷ್ಟ ಕೆಲಸವನ್ನೇ ಮಾಡ್ತಾ ಇಲ್ಲ. ಈತನ ಜೊತೆ IAS, IPS ಅಧಿಕಾರಿಗಳು ಶಾಮೀಲಾಗಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿದ್ದಾರೆ. ಅಲ್ಲದೆ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಹಣ ಸಂಗ್ರಹಿಸಿ ಮನೆಯಲ್ಲಿ ದಾಸ್ತಾನು ಮಾಡಿದ್ದಾನೆ. ಬೆಂಗಳೂರು, ಮೈಸೂರಲ್ಲಿ ಅಕ್ರಮವಾಗಿ ನಿವೇಶನ, ಮನೆ ಸಂಪಾದನೆ ಮಾಡಿದ್ದಾನೆ ಅಂತ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆಸಿರುವಂಥ ವಾಟ್ಸಪ್ ಚಾಟ್, ಕಾಲ್ ಸಮೇತ ದೂರನ್ನು ದಾಖಲಿಸಿದ್ದಾರೆ. ಯಾವುದೇ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಡನಾಡಿ ಸಂಸ್ಥೆ ತಲೆ ಹಾಕೋದಿಲ್ಲ. ಅದು ಸ್ಪಷ್ಟವಾದಂಥ ನಿಲುವು ಒಡನಾಡಿಯಿಂದ. ಆದಾಗ್ಯೂ ಕೂಡ ಯಾರೆಲ್ಲ ಈ ಅಕ್ರಮದ ದಂಧೆಯಲ್ಲಿ ಅವರ ಕರಾಳ ಮುಖಗಳನ್ನು ತೋರಿಸ್ತಾ ಇದ್ದಾರೆ, ಅವರ ವಿರುದ್ಧ ಸಿಡಿದೇಳುವಂಥ ಒಂದು ಸಾರ್ವಜನಿಕ ವ್ಯಕ್ತಿಯಾಗಿ ಸಿಡಿದೇಳುವಂಥ ಒಂದು ಅಂಶವನ್ನು ಎದೆಯಲ್ಲಿಟ್ಕೊಂಡಿದ್ದೇವೆ. ಒಬ್ಬ ಮಾಮೂಲಿ ಪಿಂಪ್ ಆಗಿದ್ದಂಥವನು ಹೇಗೆ ಆಡಳಿತದ ಸುವ್ಯವಸ್ಥೆ ಒಳಗಡೆ ನುಸುಳ್ಕೊಳ್ತಾನೆ, ಇಡೀ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವನ್ನೇ ಅಲುಗಾಡಿಸ್ಬಿಡ್ತಾನೆ. ಯಾರನ್ನ ನಾವು ನಂಬ್ಕೊಂಡಿದ್ದೀವಿ ನ್ಯಾಯಕ್ಕೋಸ್ಕರ, ಮತ್ತು ತೊಂದರೆ ಆದಾಗ ಯಾರ ಹತ್ರ ಹೋಗಬೇಕಾಗಿದೆ, ಪ್ರತ್ಯೇಕವಾಗಿ ಹೇಳೋದಾದರೆ ಪೊಲೀಸ್ ಅಧಿಕಾರಿ. ಸ್ಯಾಂಟ್ರೋ ರವಿ ಯಾರು ಅಂತ ಗೊತ್ತಿಲ್ಲ ಅಂತ ಸಚಿವ ಎಸ್.ಟಿ. ಸೋಮಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಸಾಕಷ್ಟು ಜನ ಫೋಟೋ ತಗೊಳ್ತಾರೆ, ಅವರೆಲ್ಲರ ಪೂರ್ವಾಪರ ವಿಚಾರಿಸೋಕೆ ಆಗಲ್ಲ. ಪ್ರತಿ ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ಫೋಟೋವನ್ನು ತೆಗೆಸ್ಕೊಳ್ತಾರೆ. ಒಂದು ವೇಳೆ ನಾವು ಫೋಟೋಗೆ ಪೋಸ್ಟ್ ಕೊಟ್ಟಿಲ್ಲ ಅಂದರೆ ಸಚಿವರಿಗೆ ಅಹಂಕಾರ ಅಂದುಕೊಳ್ತಾರೆ. ಹೀಗಾಗಿ ರವಿ ಜೊತೆಗೂ ಕೂಡ ಫೋಟೋವನ್ನು ತೆಗೆಸ್ಕೊಂಡಿರ್ಬೋದು ಅಂತ ಹೇಳಿದರು. ಎಚ್.ಡಿ. ಕುಮಾರಸ್ವಾಮಿ ನನ್ನನ್ನು, ಸುಧಾಕರ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಕೇಂದ್ರ, ರಾಜ್ಯ ಮಟ್ಟದಲ್ಲಿ ಬೆಳೆಯುವಂಥ ನಾಯಕರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಜನ ಸೆಲ್ಫಿ ತಗೊಂಡಿದ್ದಾರೆ. ಆ ಸೆಲ್ಫಿ ತಗೊಂಡ್ರೆ ಇವ್ರು ಯಾಕೆ ನೀವು ಸೆಲ್ಫಿ ತಗೊಂಡ್ರಿ, ಇವ್ರ ಜೊತೆಲಿ ಯಾಕೆ ನೀವು ಫೋಟೋ ತೆಗೆಸ್ಕೊಂಡ್ರಿ ಅಂತ ಪೇಪರ್ ಕೊಡೋದಾದರೆ, ನಾವು ರಾಜಕಾರಣಿಗಳು ಯಾರ ಹತ್ರನೂ ಪ್ರೀತಿ ವಿಶ್ವಾಸ, ಈಗ ಯಾರೋ ಫೋಟೋ ಕೇಳ್ತಾರೆ, ನಾನು ಸುಧಾಕರ್ ಫೋಟೋ ಹೊಡಿಸ್ಲಿಲ್ಲ ಅಂದರೆ ಇವರಿಬ್ಬರು ದುರಂಕಾರ ಮಂತ್ರಿಗಳು ಅಂತಾರೆ ಅನ್ನಲ್ವಾ. ಇವ್ರಿಗೇನು ಇವರೇ ಸಪ್ರೇಟ್ ಮಂತ್ರಿಗಳ? ಒಂದು ಫೋಟೋ ಏನು, ಒಂದು ಸೆಲ್ಫಿ ಕೊಡೋಕ್ಕೇನು? ಪ್ರಜಾಪ್ರಭುತ್ವ. ಎಲೆಕ್ಷನ್ ಇನ್ನೊಂದು 2 ತಿಂಗಳಲ್ಲಿ ಬರ್ತಾ ಇದೆ. 3 ವರ್ಷದಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ಈಗ ಟಾರ್ಗೆಟ್ ಮಾಡ್ತಿದ್ದಾರೆ. ಟಾರ್ಗೆಟ್ ಇವಾಗಿಂದೇನ್ರಿ, ಯಾವಾಗ ನಾನು ಡಾಕ್ಟರ್ ಸುಧಾಕರ ರಾಜಕಾರಣಕ್ಕೆ ಬಂದವೋ ಅವತ್ತಿಂದನೂ ನಮ್ಮ ಟಾರ್ಗೆಟ್ ನಡೀತಾನೆ ಇದೆ. ನೀವು ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಈ ಬಾರಿಯೂ ಕೂಡ ಸಾವಿರಾರು ರೈತರ ಸಾಲ ಮನ್ನಾ ಮಾಡುವುದಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭರವಸೆಯನ್ನು ನೀಡಿದ್ದಾರೆ.
ಕಲಬುರಗಿಯ ಖಜೂರಿ ಗ್ರಾಮದಲ್ಲಿ ಪಂಚರತ್ನ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದಂಥ ಅವರು ಆಳಂದ ಕ್ಷೇತ್ರ ಸೇರಿದಂತೆ ಜಿಲ್ಲೆಯಾದ್ಯಂತ ಹಲವು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇನ್ಮುಂದೆ ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆಗೆ ಶರಣಾಗಬಾರದು ಅಂತ ಮನವಿಯನ್ನು ಮಾಡಿದ್ದಾರೆ. ಬೆಳೆದಂಥ ರೈತರು ಬೆಳೆ ನಷ್ಟ ಆಗಿದೆ, ಬೆಳೆ ವಿಮೆ ಯಾರ್ಯಾರು ಮಾಡಿಸಿದ್ರು ಅದಕ್ಕಿನ್ನೂ ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದು ಇದೆ. ಅದಕ್ಕೆ ಯಾವ ರೀತಿ ಅವ್ರನ್ನ ರೈತರನ್ನ ಉಳಿಸ್ಲಿಕ್ಕೆ ತೀರ್ಮಾನ ಮಾಡಬೇಕು ಅನ್ನೋದು ಈಗಿನ ಸರ್ಕಾರದ ಏನಾದ್ರು ಮಾಡಿದ್ರೆ ಮಾಡ್ಬೋದು. ಮಾಡದೇ ಇದ್ದರೆ ಮುಂದಿನ 4 ತಿಂಗಳಾದಮೇಲೆ ನಮ್ಮ ಸರ್ಕಾರ ಬಂದರೆ ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದು ಚಿಂತೆ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಫಸಲ್ ಬಿಮಾ ಯೋಜನೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಗೆ ದುಡ್ಡು ಮಾಡೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆ. ಅದು ರೈತರ ಸಮಸ್ಯೆಗೆಲ್ಲ ಅದು ಪರಿಹಾರ ಇರೋದು. ಅದು ಯಾರೋ ಒಂದು ಕಂಪ್ನಿಯವ್ರಿಗೆ ಅನುಕೂಲ ಮಾಡಲಿಕ್ಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ರದ್ದು ಮಾಡಿ ನಮ್ಮ ರಾಜ್ಯದಲ್ಲಿ ನಮ್ಮ ರೈತನಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯ ಯೋಜನೆ ಜಾರಿಗೆ ತರ್ತೀವಿ. ಗೃಹ ಸಚಿವ ಆರಗ ಜ್ಞಾನೇಂದ್ರ, ಸಂಸದ ರಾಘವೇಂದ್ರ ಸೇರಿ ಸ್ವಾಮೀಜಿಗಳೆಲ್ಲ ಇದ್ದಂಥ ಕಾರ್ಯಕ್ರಮದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಆಗಿದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಕೋಡೂರು ಅಂತರಘಟ್ಟಮ್ಮ ದೇವಸ್ಥಾನದ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಇತ್ತು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಆರೋಪಿಸಿ ಮಾರುತಿಪುರ ಗ್ರಾಮ ಪಂಚಾಯಿತಿ ಸದಸ್ಯ ಚಿದಂಬರ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದರು. ಕಪ್ಪು ಪಟ್ಟಿ ಪ್ರದರ್ಶಿಸಿದ ಚಿದಂಬರನನ್ನ ವಶಕ್ಕೆ ಪಡೆದ ಘಟನೆಯೂ ಕೂಡ ನಡೆಯಿತು. ಕಾಂಗ್ರೆಸ್ ಬಸ್ ಯಾತ್ರೆ ಜೊತೆಗೆ ಪ್ರಜಾಧ್ವನಿ ಯಾತ್ರೆ ಕೂಡ ನಡೆಸ್ತಾ ಇದೆ. ಜನವರಿ 11ರಂದು ಬೆಳಗಾವಿಯಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ. ಬಿಜೆಪಿಯನ್ನ ತೊಲಗಿಸಿ ಎಂಬ ಘೋಷಣೆಯೊಂದಿಗೆ ಪ್ರಜಾಧ್ವನಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಗದಗ್ನಲ್ಲಿ ಜನವರಿ 18ರಂದು ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮ ನಡೆಯಲಿದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಮುಖಂಡರಾಗಿರುವಂಥ ಹರಿಪ್ರಸಾದ್, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅನ್ನೋ ಕಾರ್ಯಕ್ರಮ, ಪೀಪಲ್ ವಾಯ್ಸ್ ಅನ್ನೋಂಥ ಕಾರ್ಯಕ್ರಮವನ್ನು ನಾವು ಇದೇ 11ನೇ ತಾರೀಕು, ಅಂದರೆ ನಾಳೆ ನಾಡ್ದು, ಇವತ್ತು 9th, ನಾಳೆ ನಾಡ್ದು 11ನೇ ತಾರೀಕು ಬೆಳಗಾವಿಯಿಂದ ಈ ಪ್ರಜಾಧ್ವನಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜಂಟಿ ಕಾರ್ಯಕ್ರಮ. ಅಂದರೆ ಎಲ್ಲ ಲೀಡರ್ಸ್, ಆಲ್ ದ ಲೀಡರ್ಸ್ ವಿಲ್ ಪಾರ್ಟಿಸಿಪೇಟ್ ಇನ್ ದಿಸ್ ಫಂಕ್ಷನ್. ಡಿಕೆ ಶಿವಕುಮಾರ್ ಅವರು. ಸಿಎಂ ಬೊಮ್ಮಾಯಿ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಪಂಚಮಸಾಲಿಗಳಿಗೆ ಜನವರಿ 12ರೊಳಗಡೆ 2A ಮೀಸಲಾತಿ ಘೋಷಣೆ ಮಾಡಬೇಕು. ಗುರುವಾರದ ಒಳಗಡೆ ಸಿಎಂ ರಾಜ್ಯಪತ್ರ ಹೊರಡಿಸಬೇಕು. ಇಲ್ಲದಿದ್ದರೆ ಜನವರಿ 15ರಂದು ಸಿಎಂ ಮನೆ ಎದುರು ಹೋರಾಟ ಮಾಡ್ತೀವಿ ಅಂತ ಬಸವಜಯ ಮೃತ್ಯುಂಜಯ ಶ್ರೀ ಎಚ್ಚರಿಕೆಯನ್ನು ನೀಡಿದ್ದಾರೆ. 17ನೇ ತಾರೀಕು ಒಳಗೆ, ಅಂದರೆ ಗುರುವಾರದ ಒಳಗಾಗಿನೇ ನೀವು ಪಂಚಮಸಾಲಿ ಸಮಾಜಕ್ಕೆ ಆ 2A ಮೀಸಲಾತಿಯನ್ನು, ಅದಕ್ಕೆ ಸರಿ ಸಮಾನವಾಗಿರ್ತಕ್ಕಂಥ ಆ 2A ಒಳಗೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಒಳಗೊಂಡಂತಹ ಏನು ಮೀಸಲಾತಿನ ಯಾವ ಗ್ರೂಪಲ್ಲಿ ಮಾಡ್ತೀವಿ ಮಾಡಿ ನೀವು ಬಿಟ್ಟಿದ್ದು, ಅದನ್ನು ಕೂಡಲೇ ನೀವು ಅಧಿಸೂಚನೆ ಹೊಡಿಸಿ ಎಷ್ಟು ಮೀಸಲಾತಿ ಪ್ರಮಾಣವನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಮಾಣದ ಸಂಖ್ಯೆಯನ್ನು ಗೊತ್ತು ಮಾಡಿ ಅದಕ್ಕೆ ರಾಜ್ಯಪತ್ರವನ್ನು ಓಡಿಸುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಮತ್ತೊಮ್ಮೆ ನಾನು ಹೋರಾಟ ಮಾಡುವಂಥ ಪ್ರಯತ್ನವನ್ನು. ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಬಾರದು ಅಂತ BS ಯಡಿಯೂರಪ್ಪ ಸೂಚಿಸಿದ್ದಾರೆ ಅಂತ ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಆಗಿದ್ದಾಗ ಯಡಿಯೂರಪ್ಪ ಮಾತನ್ನ ಕೊಟ್ಟಿದ್ರು, ಈಗ ಯಾಕೆ ಉಲ್ಟಾ ಹೊಡಿತಾ ಇದ್ದಾರೆ? ತಮ್ಮ ಪುತ್ರನೇ ಸಿಎಂ ಆಗಬೇಕು ಅಂತ ಮೀಸಲಾತಿ ಕೊಡ್ತಾ ಇಲ್ಲ ಅಂತ ಕಾಶಪ್ಪನವರು ಗಂಭೀರ ಆರೋಪ ಮಾಡಿದ್ದಾರೆ.